ಏನು ಹೇಳ್ತಾ ಇದ್ದೀರಾ ನೀವು? ನಿಮ್ಮ ಮಗ ವಿಷ್ಣುಗೆ ಮೃತ್ಯು ಕಂಟಕ ಇದೆ. ಅಯ್ಯೋ ದೇವ್ರಿ, ಏನ್ ಹೇಳ್ತಾ ಇದ್ದೀರಾ ಶಾಸ್ತ್ರಿಗಳೇ? ಈ ಜಾತಕದಲ್ಲಿ ಹುಟ್ಟಿರೋನು ಅಪಮೃತ್ಯುವಿಗೆ ಬಲಿಯಾಗ್ತಾನೆ. ಅದು ಇನ್ಯಾವಾಗ್ಲೂ ಅಲ್ಲ, ಇನ್ನು 3 ದಿನಗಳಲ್ಲಿ. ಹಾಗಂತ ಜಾತಕದಲ್ಲಿ ನಿಚ್ಚಳವಾಗಿದೆ. ಯಾವುದರಿಂದ ನಮ್ಮ ವಿಷ್ಣುವಿಗೆ ಮೃತ್ಯುವಿನ ಭಯ ಇದೆ? ಒಂದು ನಾಗದಿಂದ. ವಿಷ್ಣುವಿನ ಕೈಯಿಂದ ನಾಗಗಳ ಹತ್ಯೆ ಆಗಿದೆ. ಆಗ ಹತ್ಯೆಗೆ ಒಳಗಾದ ನಾಗವಂಶದ ಒಂದು ಕುಡಿ ನಿಮ್ಮ ಮಗನ ಬೆನ್ನು ಬಿದ್ದು ಬಲಿ ತಗೊಳ್ಳೋಕೆ ಕಾಯ್ತಾ ಇದೆ. ಇನ್ನು 3 ದಿನ ಇವನನ್ನ ನೀವು ಜೋಪಾನವಾಗಿ ಕಾಪಾಡ್ಕೋಬೇಕು. ನೀವು ಸ್ವಲ್ಪ ಮೈ ಮರೆತರು ವಿಷ್ಣು ಆ ನಾಗಕ್ಕೆ ಬಲಿ ಆಗೋದು ಖಂಡಿತ. ಎಷ್ಟು ಥಿಂಕ್ ಮಾಡಿದ್ರು ಕ್ಲಾರಿಟಿನೇ ಸಿಗ್ತಾ ಇಲ್ಲ. ಏನ್ ಮಾಡೋದಂತ ಅರ್ಥ ಆಗ್ತಾ ಇಲ್ಲ. ಏನದು? ರುದ್ರನ್ ವಿಷಯ. ಅವನಿಗೆ ನಿಜವಾಗ್ಲೂ ಹುಚ್ಚಿಡ್ದಿದ್ಯಾ ಅಥವಾ ಹಿಡ್ದಿರೋರ್ ತರ ನಾಟಕ ಮಾಡ್ತಾ ಇದ್ದಾನ ಅನ್ನೋದು. ನಿನ್ಕಿಂತ ಗೊಂದಲದ ಪರಿಸ್ಥಿತಿಯಲ್ಲಿ ನಾನಿದ್ದೀನಿ. ಒಂದ್ಸರಿ ಅವನ ನಡವಳಿಕೆ ನೋಡಿದ್ರೆ ಅವನು ಹುಚ್ಚ ಅನ್ಸುತ್ತೆ, ಇನ್ನೊಂದ್ಸರಿ ಅವನು ನಿಜವಾಗ್ಲೂ ಹುಚ್ಚನ ಅಂತ ಅನ್ಸುತ್ತೆ. ಅವನ ಈ 2 ಮುಖದಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ನಾವು ಹೀಗೆ ಟೈಮ್ ವೇಸ್ಟ್ ಮಾಡೋದಕ್ಕೆ ಆಗೋದಿಲ್ಲ ಅಮೃತ. ಈಗ ನೀನು ಒಂಟಿ ಅಲ್ಲ, ನಿನ್ ಜೊತೆ ನಾನಿದ್ದೀನಿ ಅನ್ನೋದನ್ನ ಮರಿಬೇಡ. ಇಬ್ರು ಒಟ್ಟಾಗಿ ಅವನನ್ನು ಹಿಂಬಾಲಿಸಿದ್ರೆ ಅವನ ಅಸಲಿಯತ್ ಗೊತ್ತಾಗೇ ಆಗುತ್ತೆ. ಸತ್ತವನು ಪುನಃ ಬದುಕ್ ಹೇಗ್ ಬಂದ ಅನ್ನೋದನ್ನ ನಾವು ಆದಷ್ಟು ಬೇಗ ತಿಳ್ಕೊಳ್ಳೇಬೇಕು. ಹೌದು ಮೀನಿ, ನೀನು ಹೇಳ್ತಾ ಇರೋದು ನಿಜ. ಅವನ ಮರಣ ರಹಸ್ಯ ಏನು ಅನ್ನೋದನ್ನ ತಿಳ್ಕೋಬೇಕು. ಅದು ಕೂಡ ನಮಗೆ ಮುಖ್ಯ. ಆದಷ್ಟು ಬೇಗ ಅವನ ನಿಜ ರೂಪನೂ ಕೂಡ ತಿಳ್ಕೋಬೇಕು. ಹಾಗೆ ತಿಳ್ಕೊಂಡ್ರೇನೆ ಆ ವಿಷ್ಣು ಜೊತೆ ಶಿವನನ್ನು ಕೂಡ ಮುಗಿಸೋದಿಕ್ಕೆ ನಮಗೆ ಸುಲಭ. ಈ ಕ್ಷಣದಿಂದ ಅವನ್ ಎಲ್ಲೇ ಹೋದ್ರು, ಎಲ್ಲೇ ಬಂದ್ರು, ಯಾರನ್ನ ಮೀಟ್ ಮಾಡಿದ್ರು ಅವನ್ ಹಿಂದೆನೇ ಇರೋಣ. ಆಗ ನಮ್ಗೆ ಅವನ್ ಮಾಡ್ತಾ ಇರೋದು ನಾಟಕನ ಅಥವಾ ನಿಜಾನ ಅನ್ನೋದು ಸುಲಭವಾಗಿ ಗೊತ್ತಾಗತ್ತೆ. ಸರಿ, ಈ ಆಲ್ಬಮ್ ಅಲ್ಲಿ ಚಿಕ್ಕಪ್ಪ ಇದ್ದಿದ್ದ ಎಲ್ಲ ಫಂಕ್ಷನ್ ಫೋಟೋಸ್ ಇದೆ. ಮೇ ಬಿ ಇದು ನೋಡಿದ್ರೆ ಅವ್ರಿಗೆ ಹಳೇದೇನಾದ್ರೂ ನೆನಪಾಗ್ಬೋದೇನೋ ಅಲ್ವಾ? ನನ್ಗೆ ಯಾಕೋ ಇದೆಲ್ಲ ಟೈಮ್ ವೇಸ್ಟ್ ಅನಿಸ್ತಾ ಇದೆ ಕಣ. ಫೋಟೋಸ್ ನೋಡಿ ಹಳೆ ನೆನಪೆಲ್ಲ ಬರುತ್ತೆ ಅನ್ನೋದು ನನಗೆ ನಂಬಿಕೆ ಇಲ್ಲ. ಅಲ್ಲ ಕಣ, ಒಂದು ಟ್ರೈ ಮಾಡೋದ್ರಲ್ಲಿ ಏನೋ ಲಾಸು. ಇಷ್ಟು ಫೋಟೋಸಲ್ಲಿ ನಮ್ಮಲ್ಲಿ ಯಾರನ್ನಾದ್ರೂ ಒಬ್ಬರನ್ನ ಅವ್ರು ಗುರ್ತಿಡಿಬೋದು. ಸರಿ, ಟ್ರೈ ಮಾಡೋಣ ಬಾ. ಚಿಕ್ಕಪ್ಪ, ಈ ಆಲ್ಬಮ್ ಅಲ್ಲಿ ನೀವಿದ್ರಲ್ಲ, ಆ ಎಲ್ಲ ಫೋಟೋಸು ಇದರಲ್ಲಿದೆ. ಎಲ್ಲ ಫಂಕ್ಷನ್ನ ಎಲ್ಲ ಫೋಟೋಸು. ಇದನ್ನ ನಿಮಗೆ ತೋರಿಸ್ತೀನಿ. ಇದರಲ್ಲಿ ನಿಮ್ಗೆ ಯಾರು ನೆನಪಾಗ್ತಾರೆ ಅಂತ ನನಗೆ ಹೇಳಬೇಕು. ಓಕೆನಾ? ನೆನಪಾಗ್ತಾರೆ ಅಲ್ಲ ಚಿಕ್ಕಪ್ಪ?
ಇವ್ರು ಯಾರು ಹೇಳಿ ನೋಡೋಣ. ಹೋಗ್ಲಿ, ಇದು ಯಾವ ಫಂಕ್ಷನ್ದು ಅಂತನಾದರೂ ನೆನಪಿದ್ಯಾ? ನಿಮಗೆ ಇವ್ರು ಯಾರು ಅಂತ ಗೊತ್ತಾ? ಅರ್ಜುನ್, ಯಾರನ್ನೂ ಗುರ್ತು ಹಿಡಿದೇ ಇರೋ ರುದ್ರ ಚಿಕ್ಕಪ್ಪ ಅಮೃತನ ಫೋಟೋ ನೋಡಿದ ತಕ್ಷಣ ಫೋಟೋ ಮೇಲೆ ಬರಲಿಡ್ತಾರೆ. ಅದನ್ನ ಗುರುತಿಸ್ತಾರೆ ಅಂತಂದ್ರೆ ಅಮೃತನಿಂದ ಚಿಕ್ಕಪ್ಪಂಗೆ ಅಥವಾ ಚಿಕ್ಕಪ್ಪನಿಂದ ಅಮೃತಂಗೆ ಏನೋ ಕೆಡಕಾಗಿದೆ ಅಂತ ನನ್ನ ಇಂಟ್ಯೂಷನ್ ಸ್ಟ್ರಾಂಗ್ ಆಗಿ ಹೇಳ್ತಾ ತಗೋಣ. ಜಾತಕದಲ್ಲಿರೋ ಪ್ರತಿಯೊಂದು ದೋಷಕ್ಕೂ ಏನಾದರೂ ಪರಿಹಾರ ಇದ್ದೇ ಇರುತ್ತೆ ಅಂತ ಓದಿದ್ದೀನಿ, ಕೇಳಿದ್ದೀನಿ. ನಮ್ಮನೆಯವ್ರ ದೋಷಕ್ಕೂ ಏನಾದರೂ ಪರಿಹಾರ ಇರಲೇಬೇಕಲ್ವಾ? ಇದೆ. ಏನದು ಶಾಸ್ತ್ರಿಗಳೇ? ಸುಮಂಗಲಿ ವ್ರತ. ನಿಮ್ಮ ಸೊಸೆ ತನ್ನ ಮಾಂಗಲ್ಯ ಗಟ್ಟಿಯಾಗಿರ್ಲಿ, ತನ್ನ ಗಂಡನಿಗೆ ಯಾವುದೇ ಮೃತ್ಯು ತಟ್ಟದೇ ಇರಲಿ ಅಂತ ಮಾಡುವಂಥ ವಿಶೇಷವಾದ ವ್ರತ. ಅದೆಷ್ಟೇ ಖರ್ಚಾಗ್ಲಿ ಪರವಾಗಿಲ್ಲ, ನಾನೊಂದು ಸೊಸೆ ಕೈಲಿ ಮಾಡಿಸ್ತೀನಿ. ಅದೇನು ಅಂತ ಹೇಳಿ. ನಿಮ್ಮ ಅವಸರ ಆತಂಕ ನನಗೆ ಅರ್ಥ ಆಗ್ತಾ ಇದೆಯಮ್ಮ. ಆದ್ರೆ ಇದು 1 ಗಂಟೆಯಲ್ಲೋ 1 ದಿವಸದಲ್ಲೂ ಮುಗಿಯುವಂಥ ವ್ರತ ಅಲ್ಲ. ಸುದೀರ್ಘವಾಗಿ 3 ದಿನ ವ್ರತದಲ್ಲಿರಬೇಕು. ಆ 3 ದಿನಗಳಲ್ಲಿ ಆ ವ್ರತಕ್ಕಾಗ್ಲಿ ಆ ಸಂಕಲ್ಪಕ್ಕಾಗ್ಲಿ ಅಲ್ಪ ಸ್ವಲ್ಪ ಭಂಗ ಆದ್ರೂ ಆ ವ್ರತದ ಫಲ ನಿಮಗೆ ಫಲಿಸೋದಿಲ್ಲ. ಕಾಯ ವಾಚ ಮನಸ ಬಹಳ ಪರಿಶುದ್ಧವಾಗಿ ಅದನ್ನು ಆಚರಿಸಬೇಕು. ಹಾಗೆ ಆ 3 ದಿನಗಳು ವಿಷ್ಣು ಮನೆಯಿಂದ ಹೊರಗೆ ಹೋಗಲೇಬಾರದು. ವ್ರತ ಮುಗಿಯೋ ಸಮಯಕ್ಕೆ ಸರಿಯಾಗಿ ರುದ್ರ ಹುಣ್ಣಿಮೆ ಮತ್ತು ಯಮಗಂಡ ಕಾಲ ಒಟ್ಟಿಗೆ ಘಟಿಸುತ್ತೆ. ಈ ಸಮಯದಲ್ಲಿ ವಿಷ್ಣುನ ತುಂಬಾ ಜೋಪಾನವಾಗಿ ನೋಡ್ಕೋಬೇಕು. ಈ ಕಾಲ ಮುಗಿದ್ರೆ ಮುಂದೆ ವಿಷ್ಣುವಿಗೆ ಜೀವನದಲ್ಲಿ ಯಾವ ಗಂಡಾಂತರಗಳು ಇರೋದಿಲ್ಲ. ಇನ್ನು ಯಾವ ಮೃತ್ಯು ಭಯನೂ ಇರೋದಿಲ್ಲ. ಇಲ್ಲಿಂದ ಮುಂದಕ್ಕೆ ವಿಷ್ಣು ಪೂರ್ಣಾಯುಷಿ. ಆದ್ರೆ ಈ ಗಂಡಾಂತರನ ದಾಟಲೇಬೇಕು. ನೋಡಿ, ನಮ್ಮ ಹೇಮ ರಥನ ತುಂಬಾ ನಿಯಮ ನಿಷ್ಠೆಯಿಂದ ಮಾಡ್ತಾಳೆ. ನಾನೇ ಮುಂದೆ ನಿಂತು ಎಲ್ಲ ಮಾಡಿಸ್ತೀನಿ. ಎಲ್ಲ ಶುಭವಾಗಲಿ. ಆ ದೇವರು ಒಳ್ಳೇದು ಮಾಡಲಿ. ನಿಮಗೆ ನಾನು ಇನ್ನೂ ಒಂದಷ್ಟು ಫೋಟೋಸ್ ತೋರಿಸ್ತೀನಿ. ಅದರಲ್ಲಿ ಯಾರನ್ನಾದ್ರೂ ಗುರ್ತು ಹಿಡಿತೀರಾ? ಇವ್ರು ಯಾರು ಹೇಳಿ ನೋಡೋಣ.
ಹೋಗ್ಲಿ, ಇವ್ರು ಯಾರು ಅಂತ ನಿಮ್ಗೆ ಗೊತ್ತಾ? ನೋಡಿದ್ದೀರಾ ನೀವು ಇವ್ರನ್ನ? ನೀವು ನೋಡಿದ್ದೀರಾ ಇವ್ರನ್ನ? ನೋಡಿದ್ದೀನಿ. ಎಲ್ಲಿ ನೋಡಿದಿರ ಚಿಕ್ಕಪ್ಪ? ಹೇಳಿ ಚಿಕ್ಕಪ್ಪ. ಚಿಕ್ಕಪ್ಪ, ನಿಮ್ಮನ್ನೇ ಕೇಳ್ತಾ ಇರೋದು. ಎಲ್ಲಿ ನೋಡಿದ್ದೀರಾ ಇವ್ರನ್ನ? ಯಾವಾಗ ನೋಡಿದ್ದೀರಾ? ಹೇಳಿ ಚಿಕ್ಕಪ್ಪ. ಹ್ಞೂ ಚಿಕ್ಕಪ್ಪ, ನಿಮ್ಗೆಲ್ಲ ಜ್ಞಾಪಕಕ್ಕೆ ಬರುತ್ತೆ. ನೆನಪಿಸ್ಕೊಳ್ಳೋಕೆ ಟ್ರೈ ಮಾಡಿ. ಯಾರು ಹೇಳಿ? ಬಂತು. ಎಲ್ಲಿ ನೋಡಿದ್ದೀರಾ? ಈ ಹಾಲಲ್ಲೇ ಸ್ವಲ್ಪ ಹೊತ್ತಿಗೆ ಮುಂಚೆ ಈ ಮನೇಲಿ ನೋಡಿದ್ದೀನಿ. ಕರೆಕ್ಟಾ? ಕರೆಕ್ಟಾ? ನಾವೆಷ್ಟೇ ಪ್ರಯತ್ನ ಪಟ್ಟರು ಲಾಸ್ ಆಗಿರೋ ಮೆಮರಿ ವಾಪಸ್ ಬರಲ್ಲ ಅನ್ಸುತ್ತೆ. ನಾವಿನ್ನೂ ಪ್ರಯತ್ನ ಪಟ್ರೆ ನಮ್ಮಂಥ ಫುಲ್ಸ್ ಇನ್ಯಾರೂ ಇರಲ್ಲ. ಈಗೇನು ಮಾಡೋದು? ಈಗ ಇರೋದು ಇನ್ನೆರಡೇ ದಾರಿ ಕಣ. ಒಂದು, ಇವ್ರನ್ನ ಸೈಕ್ಯಾಟ್ರಿಸ್ಟ್ ಹತ್ರ ಕರ್ಕೊಂಡು ಹೋಗಿ ಅವ್ರನ್ನ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ಕೊಡ್ಸೋದು. ಇನ್ನೊಂದು, ಮುಂದೆ ಹೇಗೆ ಏನು ಅಂತ ಅಪ್ಪನ ಫ್ರೆಂಡ್ ಒಬ್ರು ಡಾಕ್ಟರ್ ಇದಾರಲ್ಲ, ಅವ್ರ ಹತ್ರ ಇನ್ನೊಂದು ಒಪಿನಿಯನ್ ತಗೊಳ್ಳೋದು ಅಷ್ಟೇ. ನನಗೂ ಹಾಗೆ ಅನ್ನಿಸ್ತದೆ. ಅವ್ರಿಗೆ ಫೋನ್ ಮಾಡು. ಆದರೆ ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. ಅಮೃತ ನೋಡಿದ್ಮೇಲೆ ಅವಳಿಂದ ಇವ್ರ ಕಣ್ಣು ಅತ್ತ ಇತ್ತ ಆಡಿಸ್ಲೇ ಇಲ್ವಲ್ಲ, ಯಾಕೆ? ಇದನ್ನು ಗಮನಿಸ್ತಾ ಹೋದ್ರೆ ಇವರ ಅಮೃತ ನಡುವೆ ಏನೋ ಸಂಬಂಧ ಇದೆ ಅಂತ ನನಗನ್ನಿಸ್ತಾ ಇದೆ. ಆದರೆ ಅದು ಏನು ಅನ್ನೋದು ಮಾತ್ರ ಗೊತ್ತಾಗ್ತಾ ಇಲ್ಲ. ಪ್ರತಿಯೊಂದು ಹೆಣ್ಣು ತನ್ನ ಸೌಭಾಗ್ಯತನನ ಇಷ್ಟಪಡ್ತಾಳೆ. ಮುತ್ತೈದೆಯಾಗಿ ಇರಬೇಕು, ಮುತ್ತೈದೆಯಾಗಿ ಕಣ್ಣು ಮುಚ್ಚಬೇಕು ಅಂತ ಆಸೆ ಪಡ್ತಾಳೆ. ಅದಕ್ಕೆ ತಾನೇ ಜ್ಯೋತಿಷಿಗಳು ಪರಿಹಾರ ಅಂತೇಳಿ ಸುಮಂಗಲಿ ಪೂಜೆನ ಸೂಚಿಸಿರೋದು. ಎಲ್ಲ ನಾವ್ ಅಂದ್ಕೊಂಡ್ ಹಾಗೆ ಆಗೋಗತ್ತಾ ಹೇಳಿ? ಅದ್ ಏನೇನ್ ಅಡ್ಡಿಗಳು ಬರುತ್ತೋ ಏನೋ. ಜ್ಯೋತಿಷ್ಯನ ಮನುಷ್ಯರೇ ಕಂಡಿದ್ದು ಮನುಷ್ಯರೇ ಹೇಳೋದು, ದೇವರಲ್ಲ. ದೇವರನ್ನ ಅಷ್ಟೊಂದು ನಂಬೋ ನೀನು ನಿನ್ನ ಅರಿಶಿನ ಕುಂಕುಮನ ಆ ದೇವರು ಕಾಪಾಡ್ತಾನೆ ಅಂತೇಳಿ ಯಾಕೆ ನಂಬೋದಿಲ್ಲ? ಆ ನಾಗಿಣಿಗೆ ನನ್ನ ಏನೂ ಮಾಡೋಕ್ಕಾಗೋದಿಲ್ಲ ಅನ್ನೋದು ನಿನ್ನ ನೆನಪಿನಲ್ಲಿರಲಿ. ಸುಮಂಗಲಿ ಪೂಜೆ ಮುಗಿಯೋ ತನಕ ಆ ನಾಗಿಣಿಗೆ ನನ್ನ ಹತ್ರ ಸುಳಿಯೋಕ್ಕೂ ಆಗೋದಿಲ್ಲ. ಯಾಕೆ ಅಂದರೆ ಬಾಬಾ ಕೊಟ್ಟಿರೋ ಈ ತಾಯ್ತಾ ಇದೆ ನನ್ನ ಕೊಳ್ಳಲ್ಲಿ. ಆದ್ರೂ ನೀವು ಹುಷಾರಾಗಿರ್ಲೇಬೇಕು. ಅತಿಯಾದ ಆತ್ಮವಿಶ್ವಾಸನೂ ಒಳ್ಳೇದಲ್ಲ ರೀ. ನಾನು ಹುಷಾರಾಗಿರ್ತೀನಿ ಹೇಮ, ನೀನು ಸಮಾಧಾನವಾಗಿ ಶಾಂತವಾಗಿರು. ನನಗೆ ಗಂಡಾಂತರ ಇರೋ ವಿಷಯ ನಮ್ಮ ಮೂವರ ಮಧ್ಯೆನೇ ಇರಲಿ, ಬೇರೆ ಯಾರಿಗೂ ಗೊತ್ತಾಗೋದು ಬೇಡ. ಸರಿ, ಆಯ್ತು. ನೋಡು, ನೀನು ನಿನ್ನ ನಗುವಿನಿಂದಲೇ ಮನೆಯವರೆಲ್ಲರ ಮನಸ್ಸನ್ನು ಗೆದ್ದಿರೋಳು. ನೀನು ನಗ್ನಾಗ್ತಾ ಇದ್ದರೆ ಮನೆಯವರೆಲ್ಲರೂ ನಗ್ನಾಗ್ತಾ ಇರ್ತಾರೆ. ನನಗೇನು ಆಗೋದಿಲ್ಲ, ಧೈರ್ಯವಾಗಿರು. ಇಲ್ಲ ಅಮೃತ, ನಾನು ಹೇಳ್ತಾ ಇದ್ದೀನಿ ಕೇಳು. ಅವ್ನು ನಿಜವಾಗ್ಲೂ ಹುಚ್ಚ ಅಲ್ಲ. ಅವನಿಗೆ ಹುಚ್ಚಿಡ್ದಿದೆ ಅಂತ ಮನೆಯವ್ರು ಎಲ್ಲರೂ ನಂಬಿದ್ದಾರೆ, ಆದ್ರೆ ನಾನು ಮಾತ್ರ ನಂಬೋದಿಲ್ಲ. ಅವ್ನು ನಿಜವಾಗ್ಲೂ ಹುಚ್ಚ ಆಗಿದ್ರೆ ಅವ್ನು ಯಾಕೆ ನಿನ್ನ ಫೋಟೋನ ಹಾಕಿ ದುರ್ಗೊಟ್ಕೊಂಡು ನೋಡ್ತಾ ಇದ್ದ? ನಿನ್ನ ಫೋಟೋ ನೋಡುವಾಗ
ಅವನ ಮುಖದಲ್ಲಿ ಎಂಥ ಕೋಪ ಆವೇಶ ಇತ್ತು ಅನ್ನೋದನ್ನ ನೀನ್ ಗಮನಿಸಿದ್ಯಾ? ಹೌದು, ಅವನು ನನ್ನ ಚಿತ್ರದಿಂದ ಅವನ ದೃಷ್ಟಿನ ಬದಲಾಯಿಸಲೇ ಇಲ್ಲ. ಅವನನ್ನ ನೀನ್ ಬಲಿ ಹಾಕಿದ್ದು ಅವನ ಹಿಂಸೆಯಿಂದ ಒದ್ದಾಡಿ ಒದ್ದಾಡಿ ಅವನ ಪ್ರಾಣ ಬಿಟ್ಟಿದ್ದನ್ನ ಅವನ್ ಇನ್ನೂ ಮರ್ತಿಲ್ಲ. ಅದು ಅವನ ಸಬ್ ಕಾನ್ಶಿಯಸ್ ಮೈಂಡಲ್ಲಿ ಇನ್ನೂ ಹಸಿ ಹಸಿಯಾಗೇ ಇದೆ. ಇದು ಮೆಂಟಲಿ ಹೆಲ್ದಿ ಆಗಿರೋ ಬಿಹೇವಿಯರ್. ಅವ್ನು ನಾರ್ಮಲ್ ಆಗಿದ್ರು ಅಬ್ನಾರ್ಮಲ್ ತರ ಬಿಹೇವ್ ಮಾಡಿ ಎಲ್ಲರ ಕಣ್ಣಿಗೂ ಮಣ್ಣೆರೆಸ್ತಾ ನಾಟಕ ಮಾಡ್ತಿರೋದು ಅಂತೂ ನಿಜ. ಅವನ್ಯಾಕೆ ಈ ರೀತಿ ನಾಟಕ ಆಡ್ತಿದ್ದಾನೆ? ಅದು ನನ್ಗಿನ್ನೂ ಸ್ಪಷ್ಟವಾಗಿಲ್ಲ. ಒಂದಂತೂ ನಿಜ, ಅವನು ಹೀಗೆ ನಾಟಕ ಆಡ್ತಿರೋದನ್ನ ನೋಡಿದ್ರೆ ಏನೋ ಒಂದು ದೊಡ್ಡ ಸಂಚೆ ಇದೆ. ಆ ಸಂಚನ್ನ ಸಕ್ಸಸ್ ಮಾಡ್ಬೇಕಂತಾನೆ ಮತ್ತೆ ಅವನಿ ಮನೆಗೆ ಬಂದಿರೋದು. ಆ ಸಂಚ್ ಏನನ್ನೋದನ್ನ ನಾವು ಆದಷ್ಟು ಬೇಗ ತಿಳ್ಕೊಳ್ಬೇಕು. ಹೌದು, ನನ್ನ ಶತ್ರು ಆ ವಿಷ್ಣು ಮಾತ್ರ ಅಂತ ಅನ್ಕೊಂಡಿದ್ದೆ. ಆದ್ರೆ ಈಗ ಆ ರುದ್ರ ಬಂದು ನನ್ನ ದಾರಿಗೆ ಅಡ್ಡ ಆಗಿದ್ದಾನೆ. ಈಗ ನನಗೆ ಇಬ್ಬಿಬ್ರನ್ನ ಕೊಲ್ಲೋ ಜವಾಬ್ದಾರಿ. ಆದಷ್ಟು ಬೇಗ ನಮ್ಮ ದಾರಿಗೆ ಅಡ್ಡ ಬಿದ್ದಿರೋ ಈ 2 ಮುಳ್ಳುಗಳನ್ನ ನಿವಾರಣೆ ಮಾಡಿಕೊಂಡು ನಾಗಮಣಿನ ನನ್ನ ಕೈವಶ ಮಾಡ್ಕೋಬೇಕು. ನನ್ನ ತಂದೆ ತಾಯಿನ ಮತ್ತೆ ಉಳಿಸ್ಕೋಬೇಕು. ಆ ಕಾಲ ದೂರ ಇಲ್ಲ ಅಂತ ನನಗೆ ಅನಿಸ್ತಾ ಇದೆ ಅಮೃತ. ಖಂಡಿತ ನೀನು ಅನ್ಕೊಂಡಿದ್ದನ್ನ ನೀನ್ ಸಾಧಿಸ್ತೀಯ ಅನ್ನೋ ಆತ್ಮವಿಶ್ವಾಸ ನನಗಿದೆ. ಅಲ್ಲಿಗೆ ನಾನು ಪಟ್ಟ ಎಲ್ಲ ಕಷ್ಟಗಳಿಗೂ ಫಲ ಸಿಕ್ಕಾಗತ್ತೆ. ಫಲಗಳು ಯಾವತ್ತೂ ನಮ್ಮನ್ನ ಬಿಟ್ಟು ಹೋಗೋದಿಲ್ಲ ಅಮೃತ. ನಮ್ಮ ಹಿಂದೆನೇ ಅವು ನಮ್ಮನ್ನ ಹಿಂಬಾಲಿಸ್ತಾ ಇರುತ್ತೆ. ನಿನಗೆ ಒಂದು ಮಾತು ಹೇಳ್ಬೇಕಂತ ಇದ್ದೆ ಅಮೃತ. ಇನ್ ಮುಂದೆ ನಾವಿಬ್ರು ಒಟ್ಟೊಟ್ಟಿಗೆ ಇರಬಾರ್ದು. ಈಗಾಗಲೇ ಆ ತ್ರಿವೇಣಿಗೆ ನಮ್ಮ ಮೇಲೆ ಅನುಮಾನ ಬಂದಿದೆ. ಇಷ್ಟೆಲ್ಲ ಗೊತ್ತಿದ್ದು ನಾವಿನ್ನೂ ಒಟ್ಟಿಗೆ ಇದ್ರೆ ಆ ಅನುಮಾನ ಇನ್ನೂ ಬಲ ಆಗ್ಬೋದು. ಆಮೇಲೆ ನಮ್ಮ ಗುರಿ ಮುಟ್ಟೋದಕ್ಕೆ ಕಷ್ಟ ಆಗ್ಬೋದು. ತ್ರಿವೇಣಿಯಿಂದ ತೊಂದರೆನೂ ಆಗ್ಬೋದು. ಆದಷ್ಟು ಬೇಗ ಅರ್ಜುನ್ ಗುಣ ಆದರೆ ಸಾಕು. ಈ ಅರ್ಜುನ್ ಅಮೃತ ನೋಡ್ತಾ ಇದ್ರೆ ಏನೋ ಒಂಥರ ಸೆಳೆತ. ಯಾವ ಜನ್ಮದ ಸಂಬಂಧನೋ ಏನೋ.